ಮಾಜಿ ಸಚಿವ ನಾಗೇಂದ್ರಗೆ ಉರುಳಾಗುತ್ತಾ ಹಗರಣ ಅನ್ನೋದು ಪ್ರಶ್ನೆ. 187 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸಂಕಷ್ಟ ಫಿಕ್ಸ. ಇಡಿ ಕಳದಲ್ಲಿ ಸಿಲುಕಿ ಅರೆಸ್ಟ್ ಆಗ್ತಾರ ನಾಗೇಂದ್ರ ನಿವಾಸದಲ್ಲಿ ಈಗಲೂ ಕೂಡ ಪರಿಶೀಲನೆ ಮುಂದುವರೆದಿದೆ. ರಾತ್ರಿ ನಾಗೇಂದ್ರ ಮನೆಯಲ್ಲೇ ಉಳಿದಿತ್ತು ಒಂದು ತಂಡ. ನಿನ್ನೆ ನಾಗೇಂದ್ರ ಪಿಎ ಹರೀಶ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಸತತ ವಿಚಾರಣೆಯ ಬಳಿಕ ಬಿಟ್ಟು ಕಳಿಸಿದ್ದಾರೆ ಅಧಿಕಾರಿಗಳು. ಈಗ ಪಿಎ ಹೇಳಿಕೆಯೇ ನಾಗೇಂದ್ರ ಅವರಿಗೆ ಸಂಕಷ್ಟ ತರುತ್ತಾ ಅನ್ನೋದು ಪ್ರಶ್ನೆ. ನಿನ್ನೆ ಮೇಜರ್ ಡೆವಲಪ್ಮೆಂಟ್ ಆಯಿತು. ಈ ವಾಲ್ಮೀಕಿ ನಿಗಮದಲ್ಲಿ ಆಗಿರುವ 187 ಕೋಟಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ನಿವಾಸದಲ್ಲಿ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಮಾಡ್ತಿದ್ದಾರೆ. ರಾತ್ರಿ ಒಂದು ತಂಡ ಅವರ ಮನೆಯಲ್ಲೇ ಉಳ್ಕೊಂಡಿತ್ತು. ಈಗಲೂ ಕೂಡ ಶೋಧ ಮುಂದುವರಿತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆ ಅವರ ಪಿಎ ಹರೀಶ್ ವಶಕ್ಕೆ ಪಡೆದುಕೊಂಡು ಇಡಿ ಕಚೇರಿಗೆ ಕರ್ಕೊಂಡು ಹೋಗಿ ಅಲ್ಲಿ ವಿಚಾರಣೆಗೆ ಒಳಪಡಿಸಿದ್ರು. ಆತನಿಂದ ಒಂದಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ವಾಲ್ಮೀಕಿ ಹಗರಣ, ದದ್ದಲ್ ಪಿಎ ಪಂಪಣ್ಣ ಅವರ ಬಂಧನ ಆಗುತ್ತಾ? ದದ್ದಲ್ ಪಿಎ ಪಂಪಣ್ಣನಿಗಾಗಿ ಇಡಿ ತೀವ್ರ ಶೋಧಕ್ಕೆ ಮುಂದಾಗಿದೆಯಂತೆ. ಪಂಪಣ್ಣ ಲಾಕ್ ಆದ್ರೆ ಸತ್ಯಾಂಶ ಹೊರಬರುತ್ತೆ. ಕಾರಣ ಸತ್ಯನಾರಾಯಣ ವರ್ಮಾ. ಈ ವಾಲ್ಮೀಕಿ ನಿಗಮದ ಕೋಟಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಮೇನ್ ಕಿಂಗ್ ಪಿನ್ ಸತ್ಯನಾರಾಯಣ ವರ್ಮಾರಿಂದಲೇ ಇಬ್ಬರೂ ಕೂಡ, ಅಂದ್ರೆ ಒಂದ್ ಕಡೆ ಬಿ ನಾಗೇಂದ್ರ, ಮತ್ತೊಂದು ಕಡೆ ದದ್ದಲ್, ಇಬ್ಬರು ಆಪ್ತ ಸಹಾಯಕರು ಕೂಡ 2 ಬ್ಯಾಗ್ಗಳಲ್ಲಿ ಲಕ್ಷ ಹಣ ಪಡೆದುಕೊಂಡಿದ್ರು ಆತನಿಂದ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಇಡಿ ಅಧಿಕಾರಿಗಳಿಗೆ ಲಭ್ಯವಾಗಿದೆ. ಹಾಗಾಗಿ ನಿನ್ನೆ ಅವರು ಹರೀಶ್ನ ವಶಕ್ಕೆ ಪಡೆದುಕೊಂಡ್ರು, ವಿಚಾರಣೆಗೆ ಒಳಪಡಿಸಿದ್ರು. ಈಗ ಶಾಸಕ ದದ್ದಲ್, ನಿಗಮದ ಅಧ್ಯಕ್ಷರು, ಅವರ ಆಪ್ತ ಸಹಾಯಕನ ಸರದಿ ಪಂಪಣ್ಣ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ವಂತೆ. ಸದ್ಯ ನಿನ್ನೆ ನೋಟಿಸ್ ಕೊಟ್ಟಿದ್ರು ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ. ಬಟ್ ಎಲ್ಲಿದ್ದಾರೆ ಅನ್ನೋದೇ ಪ್ರಶ್ನೆ. ಆತ ಏನಾದ್ರೂ ಲಾಕ್ ಆಗ್ಬಿಟ್ರೆ ಶಾಸಕ ದದ್ದಲ್, ನಿಗಮದ ಅಧ್ಯಕ್ಷರ ಬಗ್ಗೆ, ಈ ಕೋಟಿ ಅವ್ಯವಹಾರದ ಬಗ್ಗೆ ಒಂದಷ್ಟು ಅಂಶಗಳು ಪತ್ತೆಯಾಗುವುದು ಖಚಿತ. ಆ ಮೂಲಕ ಶಾಸಕ ಪಂಪಣ್ಣ, ಮತ್ತೊಂದು ಕಡೆ ಬಿ ನಾಗೇಂದ್ರ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಎಸ್ಐಟಿ ತನಿಖೆ ಯಾವ ರೀತಿ ಸಾಗ್ತಾ ಇತ್ತು, ಇವರೆಲ್ಲ ರಕ್ಷಣೆಗೆ ಯಾವ ರೀತಿ ನಿಂತ್ಕೊಂಡಿದ್ರು, ಯಾವ ರೀತಿ ಸಾಕ್ಷ್ಯಾಧಾರಗಳ ನಾಶ ಆಯಿತು, ಸರ್ಕಾರವೇ ಇಬ್ಬರ ರಕ್ಷಣೆಗೆ ನಿಂತ್ಕೊಂಡಿತ್ತ ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿತ್ತು. ಇಷ್ಟೆಲ್ಲ ಲಕ್ಷ ಹಣ ಬ್ಯಾಗ್ ಮೂಲಕ ಸಂದಾಯ ಆದರೂ ಕೂಡ ಯಾಕೆ ಇಲ್ಲಿ ತನಕ ಮಾಜಿ ಸಚಿವ ಬಿ ನಾಗೇಂದ್ರ, ಮತ್ತೊಂದು ಕಡೆ ಶಾಸಕ ದದ್ದಲ್ ಅವರ ವಿಚಾರಣೆ ಅಂದ್ರೆ ಎಲ್ಲಿ ತನಕ ಅಂದ್ರೆ ಮೊನ್ನೆ ಕಾಟಾಚಾರಕ್ಕೆ ಎಂಬಂತೆ ನೋಟಿಸ್ ಕೊಟ್ಟರು, ವಿಚಾರಣೆಗೆ ಕರೆದ್ರು, 3 ರಿಂದ 4 ತಾಸು ಅವರ ವಿಚಾರಣೆ ಆಯಿತು. ಬಟ್ ನಗು ಮುಗದಿಂದಲೇ ಎಸ್ಐಟಿ ಕಚೇರಿಯಿಂದ ಆಚೆ ಬಂದಿದ್ದನ್ನ ಗಮನಿಸಿದ್ವಿ. ಇಬ್ಬರು ಕೂಡ ಅಲ್ಲಿಗೆ ನಾವು ಸೇಫ್ ಆಗ್ತೀವಿ, ನಮ್ಮನ್ನೇನೂ ಮಾಡೋಕ್ಕಾಗಲ್ಲ, ನಮ್ಮ ವಿರುದ್ಧ ಕ್ರಮ ಆಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇಬ್ಬರು ಕೂಡ ಭಾಸಗೊಂಡಂತೆ ಕಾಣಿಸ್ತಾ ಇತ್ತು. ಬಟ್ ಬೆಳಗ್ಗೆ ಕಣ್ಣು ಬಿಡೋದ್ರಷ್ಟಿಗೆ ಇಡಿ ಅಧಿಕಾರಿಗಳ ಎಂಟ್ರಿ ಇಬ್ಬರ ನಿವಾಸಕ್ಕೂ ಕೂಡ ನಿನ್ನೆ ಆಯಿತು. ಹಾಗಾಗಿ ಇಬ್ಬರು ಕೂಡ ನಿನ್ನೆ ಇಡೀ ದಿನ ಟೆನ್ಷನ್ ಅಲ್ಲೇ ಇದ್ರು. ಈಗಲೂ ಕೂಡ ಟೆನ್ಷನ್ ಮುಂದುವರಿತಾ ಇದೆ. ಸಂಕಷ್ಟ ಎದುರಾಗುವ ಎಲ್ಲಾ ರೀತಿಯ ಸಾಧ್ಯತೆಗಳ ಕಾರಣ ಈ ಕೋಟಿ ಅವ್ಯವಹಾರ, ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಪಾತ್ರ ಬಹುದೊಡ್ಡದು. ಒಂದು ನಿಗಮದಲ್ಲಿ 187 ಕೋಟಿ ಹಣ ವರ್ಗಾವಣೆ ಆಗುತ್ತೆ ಅಂದ್ರೆ ಇಬ್ಬರ ಅನತಿ ಅಂತಲೇ ಆಗಬೇಕು. ಅವರ ಗಮನಕ್ಕೆ ಇಲ್ಲದೆ ಇಷ್ಟೆಲ್ಲ ಆಗೋದಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ. ಹಾಗಾಗಿ ಇವರ ಪಾತ್ರದ ಬಗ್ಗೆ ಜೊತೆಗೆ ಈ ಹಣದ ಬಳಕೆ ಹೇಗಾಗಿದೆ, ಯಾವುದಕ್ಕಾಗಿದೆ ಅದನ್ನ ಪತ್ತೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ತಲಾಶ್ ಮಾಡಿದ್ದಾರೆ. ಬಟ್ ಒಂದು ಅನುಮಾನ, ಹವಾಲಾ ದಂಧೆ ನಡೆದಿರುವಂತಹ ಶಂಕೆ ಇದೆ ಈ ಪ್ರಕರಣದಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ. ಒಂದ್ ಕಡೆ ಬಿ ನಾಗೇಂದ್ರ ಅವರ ನಿವಾಸ, ಮತ್ತೊಂದು ಕಡೆ ದದ್ದಲ್ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಾಗಿ ಅಜಯ್, ಮತ್ತೊಂದು ಕಡೆ ವೀರೇಶ್. ಅಜಯ್, ಬಿ ನಾಗೇಂದ್ರ ಅವರ ನಿವಾಸದ ಬಳಿ ಇದ್ದೀರಿ ಅಂತ ಭಾವಿಸ್ತೀನಿ. ದದ್ದಲ್ ಅವರ ನಿವಾಸದ ಬಳಿ ಇದ್ದೀರಿ. ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ಅವರ ನಿವಾಸದಲ್ಲಿ? ಪಂಪಣ್ಣ ಎಲ್ಲಿದ್ದಾರೆ ಅನ್ನೋದು ಪ್ರಶ್ನೆ. ಇವರೇನಾದ್ರೂ ಲಾಕ್ ಆದ್ರೆ ಶಾಸಕ ದದ್ದಲ್ ಅವರಿಗೆ ಸಂಕಷ್ಟನ ಹೇಗೆ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಏನು ಕಳೆದ 24 ಗಂಟೆಗಳಿಂದನೂ ಕೂಡ ದದ್ದಲ್ ಅವರ ನಿವಾಸದಲ್ಲಿ ಈಗಾಗಲೇ ಶೋಧವನ್ನ ಇಡಿ ಅಧಿಕಾರಿಗಳು ಸಹ ಮುಂದುವರಿಸಿರುವಂಥದ್ದು. ನಾವು ಕೂಡ ಅವರ ಮನೆ ಮುಂಭಾಗದಲ್ಲೂ ಕೂಡ ಇರುವಂಥದ್ದು. ನಿನ್ನೆ ಬೆಳಗ್ಗೆ ಬಂದಂತಹ ಇಡಿ ಅಧಿಕಾರಿಗಳು ಇನ್ನೂ ಸಹ ಅವರ ಮನೆಯಲ್ಲಿ ಶೋಧವನ್ನ ಮುಂದುವರಿಸಿದ್ದಾರೆ. ರಾತ್ರಿನೂ ಕೂಡ ಸರಿಸುಮಾರು 12 ರಿಂದ 1 ಗಂಟೆವರೆಗೂ ಕೂಡ ಅವರು ಏನು ವಿಚಾರಣೆಯನ್ನು ಸಹ ಮಾಡಿದ್ದಾರೆ. ಮನೆಯಲ್ಲಿದ್ದಂತಹ ಏನು ದದ್ದಲ್ ಏನಿದ್ದಾರೆ ಅವರ ವಿಚಾರಣೆಯನ್ನು ಸಹ ಮಾಡಿದ್ದಾರೆ. ಅವರ ಬಳಿಯಲ್ಲಿ ಏನು ಕೇಳಬೇಕಾದಂತಹ ಬಹುತೇಕ ಹೆಚ್ಚು ಕಮ್ಮಿ ಒಂದು
40ರಿಂದ 50 ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಕೇಳಿರುವಂಥದ್ದು. ದದ್ದಲ್ ಅವರು ಕೂಡ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರುವಂಥದ್ದು, ಇನ್ನು ಕೆಲವೊಂದು ಪ್ರಶ್ನೆಗಳಿಗೂ ಕೂಡ ಏನು ಉತ್ತರ ಕೊಟ್ಟಿಲ್ಲ. ಸೊ ಹೀಗಾಗಿ ಆ ವಿಚಾರವಾಗೂ ಕೂಡ ಇನ್ನೂ ಕೂಡ ಇವತ್ತು ಏನು ವಿಚಾರಣೆ ಮುಂದುವರುವಂಥ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಇನ್ನು ಕೆಲವೊಂದು ಮಹತ್ವದ ದಾಖಲೆಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ, ಮತ್ತು ಅದನ್ನು ವಶಕ್ಕೂ ಕೂಡ ಪಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ, ಮತ್ತು ಅವರ ಮನೆಯಲ್ಲಿ ಇದ್ದಂತಹ, ಮತ್ತು ಯಾಕಂದರೆ ಅವರು ನಿಗಮದ ಅಧ್ಯಕ್ಷರು ಕೂಡ ಆಗಿರೋದ್ರಿಂದಾಗಿ ಆ ಬಗ್ಗೆನೂ ಕೂಡ ಸಾಕಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ಪಡ್ಕೊಳ್ತಿದ್ದಾರೆ. ನೀವು ಯಾವ್ಯಾವ ಕಡತಗಳಿಗೆ ಸಹಿಯನ್ನು ಹಾಕಿದ್ದೀರಾ, ಈ ಎಲ್ಲ ಹಣವನ್ನು ವರ್ಗಾವಣೆ ಆಗಬೇಕಾದ್ರೆ ನಿಮಗೆ ಗೊತ್ತಿರಲಿಲ್ವಾ ಅನ್ನೋ ವಿಚಾರಗಳನ್ನು ಕೂಡ ಈಗಾಗಲೇ ಕೇಳ್ತಾ ಇದ್ದಾರೆ. ಇನ್ನು ಇವತ್ತು ಕೂಡ ಬಹುತೇಕ ಸಂಜೆವರೆಗೂ ಕೂಡ ಈ ಒಂದು ವಿಚಾರಣೆ ಮುಂದುವರಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ಪ್ರಮುಖವಾದಂಥ ವಿಚಾರ ಏನಂದರೆ, ಇನ್ನು ಅವರ ಪಿ ಏನಿದ್ದಾರೆ ಪಂಪಣ್ಣ, ಅವರು ಕೂಡ ಇನ್ನೂ ಕೂಡ ಸಿಕ್ಕಿಲ್ಲ. ಅವರು ಎಲ್ಲಿದ್ದಾರೆ ಎಂಬ ಮಾಹಿತಿ ಕೂಡ ಈಗಾಗಲೇ ಇವರ ಬಳಿ ಪಡಿತಾ ಇರುವಂಥದ್ದು. ಯಾಕಂದರೆ ಪಂಪಣ್ಣ ಅವರು ಇಲ್ಲಿ ಹಣವನ್ನು ಪಡೆದಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು ಸತ್ಯನಾರಾಯಣ ಅವರಿಂದ. ಸೊ ಹೀಗಾಗಿ ಆ ಹಣವನ್ನು ತಗೊಳೋದಕ್ಕೆ ನೀವೇ ಏನಾದರೂ ಹೇಳಿದ್ರ ಅವರಿಗೆ ಅನ್ನೋ ಒಂದು ವಿಚಾರವನ್ನು ಕೂಡ ಈಗಾಗಲೇ ಏನು ಇಡಿ ಅಧಿಕಾರಿಗಳು ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಆ ಹಣ ಕೊಟ್ಟಿದ್ದೇ ಆದಲ್ಲಿ ಯಾತಕ್ಕಾಗಿ ಕೊಟ್ಟರು, ಕಮಿಷನ್ ಹಣನ ಅದು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಸಾಕಷ್ಟು ಅನುಮಾನ ಇರುವಂಥದ್ದು. ಈ ಒಂದು ನಿಟ್ಟಿನಲ್ಲೂ ಕೂಡ ವಿಚಾರಣೆಯನ್ನು ಸಹ ಇನ್ನೂ ಮುಂದುವರಿಸಿದ್ದಾರೆ. ಇನ್ನು ಪಂಪಣ್ಣ ಅವರು ಸಿಗೋವರೆಗೂ ಕೂಡ ಇವರಿಗೆ ಇಲ್ಲಿ ಸಂಕಷ್ಟ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಸಿಕ್ಕೋದ ಮೇಲೂ ಕೂಡ ಅವರು ಕೊಡುವಂಥ ಹೇಳಿಕೆ ಮೇಲೂ ಕೂಡ ಇವರಿಗೆ ಸಂಕಷ್ಟ ಅಂತಾನೆ ಹೇಳ್ಬೋದು. ಯಾಕಂದರೆ ಈಗಾಗಲೇ ಅವರಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ, ಆದರೂ ಕೂಡ ಅವರು ಯಾವುದೇ ರೀತಿಯಾದಂಥ ಉತ್ತರವನ್ನು ಕೂಡ ಕೊಟ್ಟಿಲ್ಲ. ಸೊ ಹೀಗಾಗಿ ಅವರನ್ನು ಕೂಡ ಇವತ್ತು ಬಂಧನ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಇದರ ಜೊತೆಗೆ ಇಲ್ಲೂ ಕೂಡ ಮಹತ್ವದ ದಾಖಲೆಗಳು, ಜೊತೆಗೆ ಇವರ ವಿರುದ್ಧವಾದಂತಹ ಕೆಲವೊಂದು ದಾಖಲೆಗಳು ಸಿಕ್ಕಿದ್ದೆ ಆದಲ್ಲಿ ಇವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಓಕೆ ಅಜಯ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಈ ಕಡೆ ವೀರೇಶ್ ಕೂಡ ಇದ್ದಾರೆ, ಬಿ ನಾಗೇಂದ್ರ ಡಾಲರ್ಸ್ ಕಾಲೋನಿಯಲ್ಲಿರುವ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ರಾತ್ರಿ ಇಡೀ ಕೂಡ ಶೋಧ, ಒಂದು ತಂಡ ಅವರ ಮನೆಯಲ್ಲೇ ಉಳ್ಕೊಂಡಿತ್ತು, ಈಗಲೂ ಕೂಡ ಮುಂದುವರಿತಾ ಇದೆ ಅನ್ನುವಂತಹ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಏನು ವಾತಾವರಣ ಕಾಣಿಸ್ತಾ ಇದೆ ಬಿ ನಾಗೇಂದ್ರ ಅವರ ನಿವಾಸದ ಸುತ್ತಮುತ್ತ? ನಿನ್ನೆ ಅಂತೂ ಕಂಪ್ಲೀಟ್ ಇಡೀ ದಿನ ಟೆನ್ಷನ್ ಅಲ್ಲಿ ಇದ್ರು ಬಿ ನಾಗೇಂದ್ರ, ಕಾರಣ ಆಪ್ತ ಸಹಾಯಕನನ್ನ ಇಡಿ ಅಧಿಕಾರಿಗಳು ಕರ್ಕೊಂಡು ಹೋದ್ರು ಅನ್ನೋ ಕಾರಣಕ್ಕೆ. ಸೊ ಏನೆಲ್ಲ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಇವತ್ತು? ಶ್ರುತಿ, ಸತತ 24 ಗಂಟೆ ನಾಗೇಂದ್ರ ಮನೆಯಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ನಾವು ಪ್ರೆಸೆಂಟ್ ಈಗ ಡಾಲರ್ಸ್ ಕಾಲೋನಿಯ ನಾಗೇಂದ್ರ ಮನೆಯ ಮುಂಭಾಗದಲ್ಲಿ ಇದ್ದೇನೆ. ನೀವು ಸೆಕೆಂಡ್ ಫ್ಲೋರಲ್ಲಿ ಇಡಿ ಅಧಿಕಾರಿಗಳು ಅಂದರೆ 4 ಅಧಿಕಾರಿಗಳು ಇನ್ನು ರಾತ್ರಿ ಅಂದರೆ ಬೆಳಗ್ಗೆ 7 ಗಂಟೆಗೆ ನಿನ್ನೆ ಬೆಳಗ್ಗೆ 7 ಗಂಟೆಗೆ ಬಂದಿದ್ದಾರೆ. ಇನ್ನೂ ಪರಿಶೀಲನೆ ಮಾಡ್ತಿದ್ದಾರೆ. ತಡರಾತ್ರಿ ಸ್ವಲ್ಪ ವಿರಾಮ ನೀಡಿದ್ದಾರೆ. ಕೆಲವೊಂದು ದಾಖಲೆಗಳು ಇನ್ನೂ ಸಮರ್ಪಕವಾಗಿ ಸಿಕ್ಕಿಲ್ಲ ಮತ್ತು ನಾಗೇಂದ್ರ ಅವರು ಸರಿಯಾಗಿ ಉತ್ತರ ನೀಡಿಲ್ಲ, ಪ್ರಶ್ನೆಗಳಿಗೆ ಉತ್ತರ ನೀಡಿಲ್ಲ ಎಂಬ ಕಾರಣಕ್ಕೆ ವಿಚಾರಣೆ ಮುಂದುವರೆದಿದೆ. ಇನ್ನೂ ಸಂಜೆವರೆಗೂ ವಿಚಾರಣೆ ಆಗಬಹುದು ಎಂಬುದು ಹೇಳಲಾಗ್ತಿದೆ. ಯಾಕಂದರೆ ನಿನ್ನೆ ತಡರಾತ್ರಿ ಅವರ ಪಿ ಹರೀಶರನ್ನು ಕರೆತಂದು ವಿಚಾರಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಬ್ಯಾಂಕ್ ಅಧಿಕಾರಿಗಳು ಬಂದು ಕರೆತಂದು ವಿಚಾರಣೆ ಮಾಡಿದ್ದಾರೆ. ಪ್ರತಿಯೊಂದು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. 187 ಕೋಟಿ ಹೇಗೆ ವರ್ಗಾವಣೆ ಆಯಿತು, ಮತ್ತೊಂದು ಕಡೆ ಇದು ಗೋಲ್ಡ್ಗೆ ಕನ್ವರ್ಟ್ ಆಯಿತಾ, ಇಲ್ಲಿ ಹವಾಲ ಹಣ ಏನಾದರೂ ಗೋಲ್ಡ್ ಬಿಸ್ಕೆಟ್ ಆಗಿ ಕನ್ವರ್ಟ್ ಆಯಿತಾ, ಮತ್ತು ಯಾರ್ಯಾರಿಗೆ ಅಮೌಂಟ್ ಹೋಗಿದೆ, ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಯಾಕಂದರೆ ಇದು ಸುಮಾರು ದೊಡ್ಡ ಹಗರಣ, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಈ ಒಂದು ಹಗರಣದಲ್ಲಿ ಯಾರೆಲ್ಲ ಏನು ಕೈದಿಗಳು, ಇದರಲ್ಲಿ ಯಾರೆಲ್ಲ ಸಚಿವ, ಯಾಕೆಂದರೆ ಮುಖ್ಯಮಂತ್ರಿಗಳಿಗೆ ಗೊತ್ತಾಗಬೇಕಿತ್ತು, ಅವರೇ ಹಣಕಾಸು ಸಚಿವರು, ಹೀಗಾಗಿ ಅವರು ಗಮನಕ್ಕೆ ಬಂದಿದೆ ಇಲ್ವಾ ಎಲ್ಲವನ್ನು ಮಾಹಿತಿನ ಕಲೆ ಹಾಕ್ತಿದ್ದಾರೆ. ಅದಲ್ಲದೆ ನಾಗೇಂದ್ರ ಅವರ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಮತ್ತು ಅವರು ಯಾರು ಸಂಬಂಧಿಕರಿದ್ದಾರೆ ಅವರೆಲ್ಲ ಪರಿಶೀಲನೆ ಮಾಡ್ತಾರೆ. ಮತ್ತೊಂದು ಕಡೆ ನಾಗೇಂದ್ರ ಅವರ ಅಕೌಂಟ್ಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಯಾಕಂದರೆ 90 ಈಗ ಏನೋ ಕೆಲವೊಂದು ಆಡಿಯೋನ ವೈರಲ್ ಆಗಿದೆ, ಹೀಗಾಗಿ ಆಡಿಯೋಗಳಲ್ಲಿ ಏನೋ ವಿಷಯಗಳನ್ನ ಪ್ರಸ್ತಾಪವಾಗಿದೆ. ಮತ್ತೊಂದು ಕಡೆ ಹೇಳಿಕೆಗಳು, ಯಾಕಂದರೆ 18 ಕಡೆ ರೈಡ್ ಆಗಿದೆ, ಅಲ್ಲೆಲ್ಲಿ ಯಾವ ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ ಇರುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ಸಹ ಕಲೆ ಹಾಕಿ 1 to 1 ಮಾಹಿತಿಯನ್ನು ನೀಡಿ ಮತ್ತೊಂದು ಕಡೆ ಈ ಒಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಶ್ರುತಿ, ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ಅಜಯ್ ಮಾಹಿತಿ ಕೊಡ್ತಾ ಇದ್ರು, ಧನ್ಯವಾದಗಳು.